ಭಗವಂತನನ್ನು ಆರಾಧಿಸುವ ಮೊದಲು ಏತಕ್ಕಾಗಿ ಭಗವಂತನನ್ನು ಆರಾಧಿಸುತ್ತೇವೆ? ನಮ್ಮ ಧರ್ಮಾಚರಣೆಗಳ ಹಿಂದಿನ ಉದ್ದೇಶವೇನು ಎಂಬುದನ್ನು ತಿಳಿದು ಆಚರಿಸಬೇಕು ಎಂಬುದನ್ನು ನಮ್ಮ ಗ್ರಂಥಗಳು ಗುರುಪರಂಪರೆ ಸಾರಿ ಸಾರಿ ಹೇಳುತ್ತವೆ. ದೇವರನ್ನು ಒಲಿಸಿಕೊಳ್ಳಲು ಜ್ಞಾನ ಸಂಪಾದನೆ, ಪೂಜೆ, ಆರಾಧನೆ, ತೀರ್ಥಕ್ಷೇತ್ರ ದರ್ಶನ ಇತ್ಯಾದಿಗಳನ್ನು ಮಾಡುತ್ತಿದ್ದೀರಿ. ನಿಜ. ಆದರೆ ಅದಕ್ಕಿಂತ ಅತಿ ಪ್ರಮುಖವಾಗಿ ಮಾಡಬೇಕಾದ ಮತ್ತೊಂದು ಕೆಲಸವೆಂದರೆ ಮಕ್ಕಳಿಗೆ ನಮ್ಮ ಧರ್ಮವನ್ನು ಗುರುಬೋಧೆ, ಸಂಪ್ರದಾಯಗಳನ್ನು, ಆಚರಣೆಗಳನ್ನು ಪಾಲಿಸಲು ಹಾಗೂ ಮುಂದುವರಿಸಲು ಬೇಕಾದಂಥ ವಾತಾವರಣ ಮನೆಗಳಲ್ಲಿ ನಿರ್ಮಾಣ ಮಾಡಬೇಕಾಗಿದೆ. ಇತ್ತೀಚೆಗೆ ಮಕ್ಕಳು ಪಾಶ್ಚಿಮಾತ್ಯ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಪೀಠಾಧಿಪತಿಗಳು ಶ್ರೀರಾಘವೇಂದ್ರ ಸ್ವಾಮಿಗಳ ಮಠ ಮಂತ್ರಾಲಯ ಶಿಕ್ಷಣದ ಪ್ರಭಾವದಿಂದಾಗಿ ಗುಡಿ ಮಠ ಆಚರಣೆಗಳಿಂದ ದೂರ ಉಳಿಯುತ್ತಿದ್ದಾರೆ. ದೊಡ್ಡವರು ಧಾರ್ಮಿಕ ಕಾರ್ಯಕ್ರಮಗಳಿಗೆ ತಮ್ಮ ಮಕ್ಕಳನ್ನು ಕರೆತರದೆ ಮನೆಯಲ್ಲಿಯೇ ಬಿಟ್ಟು ಬರುತ್ತಿದ್ದಾರೆ. ಹೀಗೆ ಮುಂದುವರೆದರೆ ಮುಂದಿನ ಪೀಳಿಗೆಗೆ ನಮ್ಮ ಆಚರಣೆಗಳು, ಅದರ ಉದ್ದೇಶ, ಜ್ಞಾನ ಎಲ್ಲವೂ ನಿಂತು ಹೋಗುವ ಅಪಾಯ ಎದುರಾಗುವ ಸೂಚನೆಗಳು ಕಾಣುತ್ತಿವೆ. ಧರ್ಮಾಚರಣೆ ಎಂದರೆ ಕೇವಲ ಧಾರ್ಮಿಕ ಆಚರಣೆಗಳಲ್ಲ, ಸತ್ಯವಂತಿಕೆ, ಶಿಸ್ತು, ಪ್ರಾಮಾಣಿಕತೆ, ಸಹಕಾರ, ಸಹಾನುಭೂತಿ ಎಂಬ ಗುಣಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದೇ ಧರ್ಮಾಚರಣೆ. ಆದುದರಿಂದ ನಮ್ಮ ಮಕ್ಕಳ ಜೀವನದಲ್ಲಿಯೂ ಧರ್ಮಾಚರಣೆಯನ್ನು ಬೆಳೆಸಿದರೆ ಅವರು ಉತ್ತಮ ವ್ಯಕ್ತಿಗಳಾಗಿ ಬೆಳೆದು ಸಮಾಜಕ್ಕೆ ಒಳಿತನ್ನು ಮಾಡುತ್ತಾರೆ. ಮಕ್ಕಳು ದೇಶದ ಭವಿಷ್ಯ, ಅವರಲ್ಲಿ ಬೆಳೆಸುವ ಮೌಲ್ಯಗಳೇ ನಾಳೆಯ ಸಮಾಜವನ್ನು ರೂಪಿಸುತ್ತವೆ. ಮಕ್ಕಳ ಧರ್ಮಾಚರಣೆಯಲ್ಲಿ ಪೋಷಕರ ಪಾತ್ರ ಅತ್ಯಂತ ಮಹತ್ವದ್ದು. ಪೋಷಕರು ತಮ್ಮ ನಡವಳಿಕೆಯಿಂದ ಮಕ್ಕಳಿಗೆ ಮಾದರಿಯಾಗಬೇಕು. ಹಿರಿಯರ ಬಗ್ಗೆ ಗೌರವ, ಗುರುಗಳ ಬಗ್ಗೆ ಭಕ್ತಿ, ಸಹಪಾಠಿಗಳ ಜೊತೆಗೆ ಸಹಕಾರ ಇವುಗಳನ್ನು ಮಕ್ಕಳು ಮನೆಯಲ್ಲಿಯೇ ಕಲಿಯುತ್ತಾರೆ. ಜೊತೆಗೆ ಮಕ್ಕಳ ಹುಟ್ಟುಹಬ್ಬದ ಸಂದರ್ಭದಲ್ಲಿ ದೀಪವನ್ನು ಆರಿಸುವ ಬದಲು ದೇವರಿಗೆ ದೀಪ ಹೆಚ್ಚಲು, ಗುರು ಹಿರಿಯರಿಗೆ ನಮಸ್ಕರಿಸಲು ತಿಳಿಸಬೇಕು. ಗುಡಿಗಳಿಗೆ, ದೇವರ ದರ್ಶನಕ್ಕೆ, ಮಠಗಳಿಗೆ ಜೊತೆಗೆ ಕರೆದುಕೊಂಡು ಹೋಗಿ ಅಲ್ಲಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಪ್ರೇರಣೆ ನೀಡಬೇಕು. ತೀರ್ಥ ಪ್ರಸಾದ ಸ್ವೀಕರಿಸಲು ಉತ್ತೇಜಿಸಬೇಕು. ಶಾಲೆಯಲ್ಲೂ ಮಕ್ಕಳ ಧರ್ಮಾಚರಣೆಗೆ ಹೆಚ್ಚಿನ ಮಹತ್ವ ನೀಡಲಾಗುತ್ತದೆ. ಬೇರೆ ಧರ್ಮದವರ ಶಾಲೆಗಳಿಗೆ ಮಕ್ಕಳು ಹೋಗುವಾಗ ನಮ್ಮ ಸಂಪ್ರದಾಯದ ನಾಮ, ಮುದ್ರೆ, ಕುಂಕುಮ ಇತ್ಯಾದಿ ಚಿಹ್ನೆಗಳನ್ನು ಧರಿಸಿಕೊಂಡು ಹೋಗುವಂತೆ ನೋಡಿಕೊಳ್ಳಬೇಕು. ಇಂದಿನ ಯುಗದಲ್ಲಿ ಮಾಧ್ಯಮಗಳ ಪ್ರಭಾವ ಹೆಚ್ಚಿರುವುದರಿಂದ ಮಕ್ಕಳನ್ನು ಸರಿಯಾದ ದಾರಿಯಲ್ಲಿ ನಡೆಸುವುದು ಅತ್ಯಗತ್ಯ. ನಮ್ಮ ಪುರಾಣದ ಚಿಕ್ಕ ಚಿಕ್ಕ ಕಥೆಗಳ ಪುಸ್ತಕಗಳ ಸಂಪರ್ಕವು ಮಕ್ಕಳಲ್ಲಿ ಧರ್ಮಾಚರಣೆಯನ್ನು ಗಟ್ಟಿಗೊಳಿಸುತ್ತದೆ. ಧರ್ಮೋ ರಕ್ಷತಿ ರಕ್ಷಿತ ಎಂಬ ಸೂಕ್ತಿಯಂತೆ ಧರ್ಮವನ್ನು ರಕ್ಷಿಸಿದರೆ ಧರ್ಮವೇ ನಮ್ಮನ್ನು ರಕ್ಷಿಸುತ್ತದೆ. ಆದ್ದರಿಂದ ಮಕ್ಕಳಲ್ಲಿ ಧರ್ಮಾಚರಣೆಯನ್ನು ಬೆಳೆಸುವುದು ಕುಟುಂಬ, ಶಾಲೆ ಮತ್ತು ಸಮಾಜದ ಕರ್ತವ್ಯವಾಗಿದೆ.